ಗುರುದೇವ್, ಮೇಷರಾಶಿಯವರ ಜೂನ್ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾವ ಕೆಲಸ ಮಾಡೋದ್ರಿಂದ ಸಕ್ಸಸ್ ಆಗುತ್ತೆ, ಯಾವ ಕೆಲಸ ಮಾಡದೇ ಇರೋದು ಒಳ್ಳೇದು, ಎಲ್ಲವನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೇಷರಾಶಿಯವರ ಜೂನ್ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ, ಈ ಮಾಸದಲ್ಲಿ ನಿಮ್ಗೆ ದಾಂಪತ್ಯದಲ್ಲಿ ಒಂದಷ್ಟು ಅಡೆತಡೆಗಳು ಬರುವಂತಹ ಸಾಧ್ಯತೆಗಳಿದೆ. ಸ್ವಲ್ಪ ನೀವು ಏನು ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು ಅಥವಾ ಏನೋ ಒಂದು ಗಂಡ ಹೆಂಡತಿ ನಡುವೆ ಜೀವನದಲ್ಲಿ ಏನಾದ್ರೂ ಸಣ್ಣ ಬಿರುಕು ಮಾಡುವಂತಹ ಸಂಭವಗಳು ಖಂಡಿತವಾಗ್ಲೂ ಕೂಡ ಕಾಣಿಸ್ತಾ ಇರುವಂತದ್ದು. ಆ ರೀತಿ ಜಗಳ ಬರ್ತಕ್ಕಂತಹ ಏನಾದ್ರೂ ಪ್ರಮೇಯ ಉಂಟಾಗಿತ್ತು ಅಂದ್ರೆ ಮಾತಿನಲ್ಲಿ ಬಗೆಹರಿಸಿಕೊಂಡು ಅದನ್ನ ಪರಿಹಾರ ಮಾಡ್ಕೊಳ್ಳಿ. ಹಾಗೆ ಹೊಸ ಜ್ಞಾನವನ್ನ ಪಡೆಯುವಂತಹ ಸಮಯ ಅಂತ ಹೇಳ್ತದೆ. ಒಂದು ಹೊಸ ರೀತಿಯಾಗಿರ್ತಕ್ಕಂತಹ ಪಾಠವನ್ನ ಕಲಿಯುವಂತಹ ಸಮಯ ನಿಮಗೆ ಖಂಡಿತವಾಗ್ಲೂ ಕೂಡ ಆಗಿರ್ತಕ್ಕಂಥದ್ದು. ಹಣ ಮತ್ತು ಆಸ್ತಿ ಎರಡರಲ್ಲೂ ಕೂಡ ಬಹಳಷ್ಟು ಲಾಭಗಳಾಗುವಂತಹ ಸಂಭವಗಳಿದೆ. ನೀವೇನಾದ್ರೂ ಪ್ರಾಪರ್ಟಿ ತಗೊಳ್ಳೋದಕ್ಕೆ ಬಹಳ ಸಮಯದಿಂದ ಪ್ರಯತ್ನ ಪಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಆ ಒಂದು ಪ್ರಾಪರ್ಟಿ ಅನ್ನೋದು ಖರೀದಿ ಮಾಡುವಂತಹ ಯೋಗಗಳು ಕೂಡ ನಿಮಗೆ ಪ್ರಾಪ್ತಿಯಾಗುವಂಥದ್ದು ಈ ಮಾಸದಲ್ಲಿ ಕಂಡು ಬರ್ತದೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಹೆಚ್ಚಿನ ಆಸಕ್ತಿ ಬರುವಂತದ್ದು. ಇಷ್ಟು ಸಮಯ ಸಮ್ಮರ್ ಹಾಲಿಡೇಸ್ ಇತ್ತು ಮಕ್ಕಳಿಗೆ, ಈಗ ಶಾಲೆ ಕಾಲೇಜುಗಳು ಎಲ್ಲವೂ ಕೂಡ ಪ್ರಾರಂಭ ಆಗುವಂತಹ ಸಮಯ ಇದೆ. ಹಾಗೆ ಈ ವರ್ಷ ಇಷ್ಟು ವರ್ಷ ಆಗಿದ್ದಾಯ್ತು, ಇನ್ನು ಮುಂದೆ ಬೇರೆ ರೀತಿಯಲ್ಲಿ ಈಗ ಪಾಸ್ ಆಯ್ತೋ, ಜಸ್ಟ್ ಪಾಸ್ ಆಯ್ತೋ, ಫಸ್ಟ್ ರ್ಯಾಂಕ್ ಆಯ್ತೋ, ಎಲ್ಲವನ್ನ ಮರೆತು ಹೊಸ ರೀತಿಯಾಗಿರ್ತಕ್ಕಂತಹ ಒಂದು ಹುಮ್ಮಸ್ಸಿನಿಂದ ನೀವು ವಿದ್ಯಾರ್ಥಿಗಳು ವಿದ್ಯೆಯನ್ನ ಪ್ರಾರಂಭಿಸಿ ಖಂಡಿತವಾಗ್ಲೂ ಕೂಡ ಉತ್ತಮ ಅಂಕಗಳನ್ನ ಪಡೆಯುವಂತಹ ಒಂದು ವರ್ಷ ಮೇಷರಾಶಿಯವರಿಗಾಗುತ್ತೆ. ಹಾಗೆ ಸ್ನೇಹ ಸಂಬಂಧಗಳಲ್ಲಿ ಹಾಗೂ ಮಗನೊಡನೆ ಸ್ವಲ್ಪ ಜಗಳ ಆಗ್ಬೋದು, ಅಥವಾ ಮೇಷರಾಶಿಯವರ ಮಕ್ಕಳ ಜೊತೆ ಸ್ವಲ್ಪ ಗಲಾಟೆ ಆಗುವಂತಹ ಸಂಭವ ಇದೆ. ಹಾಗೆ ಸ್ವಲ್ಪ ಸ್ನೇಹ ಸಂಬಂಧಗಳಲ್ಲಿ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಸಂಬಂಧಿಕರ ಜೊತೆ ಒಂದು ಸಣ್ಣ ಬಿರುಕು ಆಗುವಂತಹ ಸಂಭವ ಇದೆ. ಆಗ್ಲೇ ಹೇಳಿದೆ, ಸ್ವಲ್ಪ ನಿಮಗೆ ಜಗಳ ಆಗ್ತಕ್ಕಂತಹ ಮಾಸ ಇದಾಗಿರೋದ್ರಿಂದ ಆದಷ್ಟು ಎಲ್ಲವನ್ನ ಕೂಡ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ಕೋಪದ ಕೈಗೆ ಬುದ್ಧಿಯನ್ನು ಕೊಡೋದಕ್ಕೆ ಹೋಗ್ಬೇಡಿ. ಹಾಗೆ ಈ ಒಂದು ಜಗಳ ಎಲ್ಲವೂ ಕೂಡ ನಿಮ್ಮ ವೃತ್ತಿ ಜೀವನವನ್ನ ಅಡಿಮೇಲ್ ಮಾಡುವಂತಹ ಸಂಭವ ಕೂಡ ಇರುವಂತದ್ದು. ಹಾಗಾಗಿ ಸ್ವಲ್ಪ ನೋಡಿಕೊಂಡು ವ್ಯವಹಾರವನ್ನ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಅಧಿಕಾರಿಗಳಿಂದ ಕೂಡ ತೊಂದರೆ ಆಗುವಂಥದ್ದು. ನಿಮ್ಮ ಮೇಲಧಿಕಾರಿಗಳು ಯಾರಾದಿತ್ತು ಅಂದ್ರೆ ಖಂಡಿತವಾಗ್ಲೂ ಅವರಿಂದ ತೊಂದರೆಗಳಾಗುವಂತಹ ಸಂಭವಗಳಿದೆ. ತಂದೆ ಹಾಗೂ ಗುರುಗಳ ಸೇವೆಯನ್ನ ಮಾಡೋದ್ರಿಂದ ನಿಮಗೆ ಅದೃಷ್ಟ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿ ಆಗ್ತದೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ವಿಘ್ನಗಳು ಅಂತ ಹೇಳ್ತದೆ. ಏನೊಂದು ಕೆಲಸ ಮಾಡಬೇಕು ಅಂತ ಹೋಗ್ತಾ ಇರ್ತಾರೆ, ಬಟ್ ಸ್ವಲ್ಪ ವಿಘ್ನಗಳು ಬರುವಂತದ್ದು. ಯಾರೋ ಟೈಮಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿರ್ತಾರೆ, ಅವ್ರ ಆ ಟೈಮಿಗೆ ದುಡ್ಡು ಕೊಡದೆ ನಿಮಗೆ ಸ್ವಲ್ಪ ಸಮಸ್ಯೆಗಳು ಕೂಡ ಎದುರಾಗುವಂತಹ ಸಂಭವಗಳಿದೆ. ರಾಜಕಾರಣಿಗಳು, ಸರ್ಕಾರಿ ನೌಕರಿ ಪಡೆದಿರುವಂತವರು 15ರ ನಂತರ ಅಂದ್ರೆ ಈ ಮಾಸದ 15 ದಿನ ಕಳೆದ ನಂತರದಲ್ಲಿ ನಿಮಗೆ ಶುಭ ಆಗುತ್ತೆ. ಫಸ್ಟ್ 15 ದಿನ ಸ್ವಲ್ಪ ಮಧ್ಯಮ ಬಲವನ್ನು ನೀವು ನೋಡ್ಬೇಕಾಗತ್ತೆ. ಹಾಗೆ ಮಕ್ಕಳ ಆರೋಗ್ಯ, ಮೇಷರಾಶಿಯವರ ಮಕ್ಕಳ ಆರೋಗ್ಯದ ಕಡೆ ಒಂದು ಸ್ವಲ್ಪ ಗಮನವನ್ನ ಕೂಡ ಕೊಡಬೇಕಾಗ್ತದೆ. ಸ್ವಲ್ಪ ಒಂದು ಅಷ್ಟು ವ್ಯತ್ಯಾಸಗಳು ನಿಮ್ಮ ಮಕ್ಕಳ ಒಂದು ಆರೋಗ್ಯದಲ್ಲಿ ಆಗುವಂತಹ ಸಂಭವಗಳು ಕೂಡ ಇರುವಂತದ್ದು. ಸ್ವಲ್ಪ ನಿಮ್ಮ ಜೋಬು ಹುಷಾರಾಗಿಟ್ಕೊಳ್ಳಿ, ಯಾಕಂದ್ರೆ ಖರ್ಚು ಜಾಸ್ತಿ ಆಗುವಂತಹ ತಿಂಗಳಿದಾಗಿದೆ. ಸ್ವಲ್ಪ ನೀವು ಒಂದು ಆದಷ್ಟು ಖರ್ಚನ್ನ ಕಮ್ಮಿ ಮಾಡುವಂತದ್ದು ಒಳ್ಳೆದಾಗತ್ತೆ. ಬಂಗಾರ, ರೇಷ್ಮೆ ವ್ಯಾಪಾರ, ಡಾಕ್ಟರ್, ಇಂಜಿನಿಯರ್ ಅಥವಾ ಔಷಧಿ ಮಾರಾಟಗಾರರು ಯಾರಿದ್ದೀರಿ, ಕಾರ್ಮಿಕರು ಅಥವಾ ಲಾಟ್ರಿ ಸುಟ್ಟ ಆಡುವಂಥವ್ರು ಖಂಡಿತವಾಗ್ಲೂ ಕೂಡ ನಷ್ಟವನ್ನು ಅನುಭವಿಸ್ತಾರೆ. ಆದ್ರೆ ಕಷ್ಟಪಟ್ಟು ಶ್ರಮಪಟ್ಟು ದುಡಿಯುವಂಥವ್ರು ಮಾತ್ರ ಈ ತಿಂಗಳಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಕಬ್ಬಿಣ ವ್ಯಾಪಾರಗಳಿಗೆ ಸ್ವಲ್ಪ ಒಂದಷ್ಟು ಮಿಶ್ರ ಫಲಗಳು ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಗೆ 7.5 ಕೂಡ ಪ್ರಾರಂಭ ಆಗಿರ್ತಕ್ಕಂಥದ್ದು. ಕಬ್ಬಿಣ ಅಂದ್ರೆ ಶನಿ ಅಂಶ ಇರುವಂತದ್ದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಒಂದು ವ್ಯವಹಾರಗಳನ್ನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ಹಾಗೆ ಈ ತಿಂಗಳಲ್ಲಿ ನಿಮಗೆ ಶುಭವನ್ನ ಕೊಡ್ತಕ್ಕಂಥದ್ದು, ನೀವು ಒಂದು ಗುರುವಿನ ಈ ಒಂದು ಮಂತ್ರವನ್ನ ಹೇಳಿ, ಓಂ ದ್ರಾಂ ದತ್ತಾಯ ನಮಃ ಅಂತ ಹೇಳ್ತಕ್ಕಂಥ ಮಂತ್ರವನ್ನ ಪ್ರತಿನಿತ್ಯ ಕೂಡ ಜಪ ಮಾಡ್ಕೊಳ್ಳಿ. ಕೌಂಟ್ಲೆಸ್, ಎಷ್ಟು ನೀವು ಫ್ರೀ ಇದ್ದಾಗೆಲ್ಲ ಕೌಂಟ್ ಮಾಡ್ಕೊಂಡು ಹೋಗಿ. ಖಂಡಿತವಾಗ್ಲೂ ಕೂಡ ನಿಮಗೆ ಬರುವಂತಹ ಕಷ್ಟ ಕಾರ್ಪಣ್ಯಗಳೇನಿದ್ರು ಕೂಡ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಇದರಿಂದಾಗಿ ನಿಮ್ಮ ತೊಂದರೆಗಳು ಕೂಡ ನಿವಾರಣೆ ಆಗುತ್ತೆ. ಮೇಷರಾಶಿಯವರು ಯಾವುದೇ 7.5 ಇದ್ರೂ ಕೂಡ, ಏನೇ ಆದ್ರೂ ಕೂಡ ಖಂಡಿತವಾಗ್ಲೂ ಕೂಡ ಹೆದರುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಜೀವನದಲ್ಲಿ ಯಶಸ್ಸು ಅಂತಕ್ಕಂಥದ್ದು ನಿಮಗೆ ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ಹೆದರಬೇಡಿ. ಬಹಳಷ್ಟು ಜನ ಮೇಷರಾಶಿಯವರನ್ನ ಹೆದರಿಸುವಂತಹ ಕೆಲಸ ಮಾಡ್ತಾರೆ, ಆದ್ರೆ ಹೆದರುವಂತ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ 7.5 ಬರುವಂತದ್ದೇ. ಹಾಗೆ 7.5 ಬಂದ ಕೂಡಲೇ ಧೃತಿಗೆಟ್ಟು ಯಾವುದೇ ಒಂದು ಕಾರ್ಯ, ಒಂದು ದುಡುಕಿ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಹೋಗ್ಬೇಡಿ. ಎಲ್ಲರಿಗೂ ಕೂಡ ಶುಭವಾಗುತ್ತೆ. ಖಂಡಿತವಾಗ್ಲೂ ನಿಮಗೂ ಕೂಡ ಶುಭವಾಗ್ಲಿ. ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಈಡೇರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಃ ಸುಖಿನೋ ಭವಂತು.